ನಮಸ್ಕಾರ. ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನವರಾತ್ರಿ ಹಬ್ಬವು ಶಕ್ತಿ, ಭಕ್ತಿ ಮತ್ತು ಶುದ್ಧತೆಯ ಸಂಕೇತ. ಪ್ರತಿ ವರ್ಷ ಶರದ್ ಋತುವಿನಲ್ಲಿ ಆಚರಿಸಲ್ಪಡುವ ಈ ಹಬ್ಬವು ದುರ್ಗಾದೇವಿಯ 9 ರೂಪಗಳ ಆರಾಧನೆಯ ಮೂಲಕ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ. 2025ರಲ್ಲಿ ನವರಾತ್ರಿ ಹಬ್ಬವು ಸೆಪ್ಟೆಂಬರ್ 22ರಂದು ಸೋಮವಾರದಿಂದ ಪ್ರಾರಂಭವಾಗುತ್ತಿದೆ. ನವರಾತ್ರಿಯ ಮೊದಲ ದಿನ ದೇವಿಯ ಮೊದಲ ಅವತಾರವಾದ ಶೈಲಪುತ್ರಿ ದೇವಿಯನ್ನು ಆರಾಧಿಸುವ ದಿನವಾಗಿದೆ. ಶೈಲಪುತ್ರಿ ದೇವಿಯ ಮಹತ್ವ ಮತ್ತು ಕಥೆ ಏನು ಅಂತ ನೋಡೋದಾದರೆ, ನವದುರ್ಗೆಯ ಮೊದಲ ಅವತಾರವಾಗಿರುವ ಶೈಲಪುತ್ರಿ ದೇವಿಯ ಹೆಸರು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಶೈಲ ಅಂತ ಅಂದರೆ ಪರ್ವತ ಮತ್ತು ಪುತ್ರಿ ಅಂತ ಅಂದರೆ ಮಗಳು. ಹೀಗಾಗಿ ಅವಳನ್ನು ಪರ್ವತ ರಾಜ ಹಿಮಾಲಯನ ಮಗಳೆಂದು ಕರೆಯಲಾಗತ್ತೆ. ಹಿಂದಿನ ಜನ್ಮದಲ್ಲಿ ಅವಳು ಸತಿಯಾಗಿ ಪ್ರಸಿದ್ಧಳಾಗಿರ್ತಾಳೆ. ತನ್ನ ಪತಿ ಭಗವಾನ್ ಶಂಕರನಿಗಾಗಿ ಪ್ರಾಣತ್ಯಾಗ ಮಾಡಿದ ನಂತರ ಅವಳು ಪುನಃ ಹಿಮಾಲಯನ ಮಗಳಾಗಿ ಜನಿಸಿ ಪಾರ್ವತಿಯಾಗ್ತಾಳೆ. ಶೈಲಪುತ್ರಿಯ ತಪಸ್ಸು, ಭಕ್ತಿ ಮತ್ತು ಸಮರ್ಪಣೆಯಿಂದ ಸಂತೋಷಗೊಂಡ ಶಿವನು ಅವಳನ್ನು ತನ್ನ ಸಂಗಾತಿಯಾಗಿ ಮತ್ತೊಮ್ಮೆ ಸ್ವೀಕರಿಸ್ತಾನೆ. ಬಿಳಿ ನಂದಿಯ ಮೇಲೆ ಸವಾರಿ ಮಾಡುವ ಅವಳು ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲ ಹಿಡಿದಿರುವ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಈ ದೈವಿಕ ಸ್ವರೂಪವು ಶುದ್ಧತೆ, ಶಕ್ತಿ ಮತ್ತು ಭಕ್ತಿಯ ಪ್ರತೀಕ. ಶೈಲಪುತ್ರಿ ದೇವಿಯ ಕತೆ ನಮಗೆ ತಾಳ್ಮೆ, ಅಚಲ ನಂಬಿಕೆ ಮತ್ತು ಸಂಕಷ್ಟಗಳ ನಡುವೆ ಧೈರ್ಯದಿಂದ ನಿಲ್ಲುವ ಪಾಠವನ್ನು ಕಲಿಸುತ್ತದೆ. ಹಾಗಾದರೆ 2025ರ ನವರಾತ್ರಿಯ ಮೊದಲನೇ ದಿನದ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದರೆ, ನವರಾತ್ರಿ ಹಬ್ಬದ ಮೊದಲ ದಿನವನ್ನು ಕಲಶ ಸ್ಥಾಪನೆಯಿಂದ ಅಥವಾ ಘಟ ಸ್ಥಾಪನೆಯಿಂದ ಪ್ರಾರಂಭಿಸಲಾಗುತ್ತದೆ. ಮುಂಜಾನೆ 6 ಗಂಟೆ 9 ನಿಮಿಷದಿಂದ ಮುಂಜಾನೆ 8 ಗಂಟೆ 6 ನಿಮಿಷದವರೆಗೆ ಸುಮಾರು 1 ಗಂಟೆ 57 ನಿಮಿಷಗಳು ಈ ಶುಭ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಘಟ ಸ್ಥಾಪನೆಯನ್ನು ಮಾಡಬಹುದು. ಅಥವಾ ಮಧ್ಯಾಹ್ನ 11 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 38ರವರೆಗೂ ಕೂಡ ಇರುತ್ತೆ. ಈ ಅವಧಿಯಲ್ಲಿ ಪೂಜಾ ಕಾರ್ಯಗಳನ್ನು ನಡೆಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಇನ್ನು ಪೂಜೆಯ ವಿಧಾನ ಹೇಗಿರಬೇಕು ಅಂತ ಅಂದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಬೇಕು. ಮನೆಯಲ್ಲಿ ಪೂಜಾ ಸ್ಥಳವನ್ನು ಸಿದ್ಧಗೊಳಿಸಿ ಕಲಶ ಸ್ಥಾಪನೆ ಮಾಡಬೇಕು. ಶೈಲಪುತ್ರಿ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಅಲಂಕಾರ ಮಾಡಬೇಕು. ಅರಿಶಿನ, ಕುಂಕುಮ, ಅಕ್ಕಿ, ಬಿಳಿ ಅಥವಾ ಕೆಂಪು ಹೂವುಗಳನ್ನು ಅರ್ಪಿಸಬೇಕು. ದಾಸವಾಳದ ಹೂವು ಶೈಲಪುತ್ರಿ ದೇವಿಗೆ ಅತ್ಯಂತ ಪ್ರಿಯ ಅಂತ ಹೇಳಲಾಗಿದೆ. ಧೂಪ ಮತ್ತು ದೀಪವನ್ನು ಬೆಳಗಿಸಿ ಭಕ್ತಿಯಿಂದ ದೇವಿಯನ್ನು ಆರಾಧಿಸಬೇಕು. ಮಂತ್ರ ಜಪವನ್ನು ಹೀಗೆ ಮಾಡಬಹುದು. ಓಂ ದೇವಿ ಶೈಲಪುತ್ರಯೇ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸುವುದು ಅತ್ಯಂತ ಶುಭಕರ ಅಂತ ಹೇಳಲಾಗಿದೆ. ಇನ್ನೊಂದು ಶ್ಲೋಕ ಹೀಗಿದೆ: ವಂದೇ ವಾಚಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ ಅಂತ. ಈ ಶ್ಲೋಕವನ್ನು ಕೂಡ 108 ಬಾರಿ ಪಠಣೆ ಮಾಡಬಹುದು. ಇನ್ನು ದುರ್ಗಾ ಚಾಲಿಸವನ್ನು ಪಠಣೆ ಮಾಡಿ ಕೊನೆಯಲ್ಲಿ ಆರತಿಯನ್ನು ಮಾಡಿ ಪೂಜೆಯನ್ನು ಸಂಪೂರ್ಣಗೊಳಿಸಬೇಕು. ಈ ದೇವಿಗೆ ನೈವೇದ್ಯ ಅಂದರೆ ತುಂಬ ಇಷ್ಟ. ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಥವಾ ತುಪ್ಪದಿಂದ ತಯಾರಿಸಿದಂತಹ ಸಿಹಿ ತಿಂಡಿಗಳನ್ನು ಅರ್ಪಿಸುವುದು ಅತ್ಯಂತ ಪವಿತ್ರ ಅಂತ ಹೇಳಲಾಗಿದೆ. ಶಾಸ್ತ್ರಗಳಲ್ಲಿ ಹೇಳಿರುವಂತೆ ದೇವಿಗೆ ತುಪ್ಪವನ್ನು ಅರ್ಪಿಸಿದರೆ ಭಕ್ತರಿಗೆ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ರೋಗಮುಕ್ತ ಜೀವನ ದೊರೆಯುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಈ ದಿನ ಶೈಲಪುತ್ರಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದರೆ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ, ಜೀವನದಲ್ಲಿ ಅಡೆತಡೆಗಳು ದೂರವಾಗುತ್ತವೆ, ಭಕ್ತರಿಗೆ ಧೈರ್ಯ, ಶಕ್ತಿ ಮತ್ತು ಯಶಸ್ಸು ದೊರೆಯುತ್ತದೆ. ಹಾಗೆ ಕುಟುಂಬದಲ್ಲಿನ ಸಾಮರಸ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಈ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಭಕ್ತಿ, ಶಾಂತಿ ಮತ್ತು ದೈವಿಕ ಶಕ್ತಿಯ ಕಿರಣ ಹರಿಯುತ್ತದೆ. ಈ ವರ್ಷ ನವರಾತ್ರಿಯಲ್ಲಿ ಎಲ್ಲರ ಮನೆಗೂ ದೇವಿಯ ಅನುಗ್ರಹ ಹರಿದು ಬರಲಿ ಅಂತ ಹಾರೈಸ್ತಾ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಜೈ ಮಾತಾದಿ.